ಇದೀಗ ಐ ಸಿ ಸಿ ಚಾಂಪಿಯನ್ ಟ್ರೋಫಿನ ಟೀಮ್ ಆಫ್ ದ ಟೂರ್ನಮೆಂಟ್ ಅಂದರೆ ಸ್ಕ್ವಾಡನ್ನು ರಿಲೀಸ್ ಮಾಡ್ತೀವಿ ಸ್ನೇಹಿತರೆ. ಅದರಲ್ಲಿ ವಿಶೇಷತೆ ಏನಪ್ಪ ಅಂದರೆ ಭಾರತದವರು 6 ಜನ ಅದಾರ ಸ್ನೇಹಿತರೆ. 12ರ ಟೀಮನ್ನು ರಿಲೀಸ್ ಮಾಡೈತಿ, 12 ಜನ ಅದಾರ. ಬಟ್ ಒಂದು ನಮ್ಮ ಕಹಿ ಹೇಳೋದಾದ್ರೆ ಏನಪ್ಪ ಅಂದರೆ ನಮ್ಮ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆದಂತಹ ರೋಹಿತ್ ಶರ್ಮಾ ಅವರಾಗಿರ್ಬೋದು, ವೈಸ್ ಕ್ಯಾಪ್ಟನ್ ಆದಂತಹ ಗಿಲ್ ಅವರಾಗಿರ್ಬೋದು ಸ್ಕ್ವಾಡಲ್ಲೇ ಇಲ್ಲ ಸ್ನೇಹಿತರೆ. ಯಾಕೆ, ಏನು, ಯಾರ್ಯಾರು ಇದ್ದಾರೆ, ಯಾರ್ಯಾರು ಇಲ್ಲ ಅಂತ ನೋಡೋಣಾದ್ರೆ ಮುಂಚೆ ನಾನು ಒಂದು ವಿಷಯನ ಹೇಳಕ್ಕೆ ಹೋಗ್ತೀನಿ ಸ್ನೇಹಿತರೆ. ನಾನು ಯಾರ್ಯಾರು ಸ್ಕ್ವಾಡಲ್ಲಿದ್ದಾರೆ ಇಲ್ಲ ಅಂತ ಹೇಳೋಕ್ಕಿಂತ ಮುಂಚೆ ಅವ್ರು ಏನೇ ಪ್ರಕಟ ಮಾಡಲಿ ಬಿಡಲಿ, ನಮಗೆ ಮಾತ್ರ ಕ್ಯಾಪ್ಟನ್ನು ರೋಹಿತ್ ಶರ್ಮಾ, ಲೀಡರು ವಿರಾಟ್ ಕೊಹ್ಲಿ ಸ್ನೇಹಿತರೆ. ಇದಕ್ಕೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಈ ಟೀಮಲ್ಲಿ ಟೋಟಲ್ಲಾಗಿ 6 ಜನ ಇಂಡಿಯನ್ಸ್ ಅದಾರ ಸ್ನೇಹಿತರೆ. ಅದರಲ್ಲಿ ಟೋಟಲಾಗಿ 12 ಜನರ ಸ್ಕ್ವಾಡನ್ನು ರಿಲೀಸ್ ಮಾಡೈತಿ, ಒಬ್ಬರು ಎಕ್ಸ್ಟ್ರಾ ಅಂತ ಹೇಳಿಕೊಂಡು 12 ಜನರಲ್ಲಿ 6 ಜನ ಇಂಡಿಯನ್ಸ್ ಇದ್ದಾರೆ ಸ್ನೇಹಿತರೆ. ಇದರಲ್ಲಿ ಭಾರತದವರು ಅದಾರ, ಇನ್ನು 4 ಜನ ನ್ಯೂಜಿಲ್ಯಾಂಡ್ದವ್ರು ಅದಾರ. ಆದರೂ ಫೈನಲ್ ಬಂದಿತ್ತಲ್ಲ ಅದಕ್ಕಾಗಿ ಅದು 4 ಜನ ಅದಾರ. ಇನ್ನು 2 ಅಫ್ಘಾನಿಸ್ತಾನದವ್ರು ಅದಾರ ಸ್ನೇಹಿತರೆ. ಯಾಕಪ್ಪ, ಯಾವ ರೀತಿ ಆಟ ಆಡಿಕೊಂಡು ಟೀಮ್ ಇಂಗ್ಲೆಂಡನ್ನೇ ಹೊರಗೆ ಹಾಕಿದ್ರು ಸ್ನೇಹಿತರೆ. ಅದಕ್ಕಾಗಿ ಮೇನಾಗಿ ಅವ್ರನ್ನ ಇದು ಮಾಡ್ಕೊಂಡೈತಿ. ಯಾರ್ಯಾರಂತ ಇದೀಗ ನೋಡೋದಾದ್ರೆ, ಇದೀಗ ಮೇನಾಗಿ ಇಂಡಿಯನ್ಸ್ ಪ್ಲೇಯರ್ಗಳು ಯಾರ್ಯಾರು ಅದಾರ ಅಂತ ನೋಡೋದಾದ್ರೆ, ಮೊದಲನೇದಾಗಿ ನಮ್ಮ ವಿರಾಟ್ ಕೊಹ್ಲಿ ಅವರು ಸ್ನೇಹಿತರೆ. ಅದಾದ ನಂತರ ಶ್ರೇಯಸ್ ಅಯ್ಯರ್ ಅವರು, ಅದಾದ ನಂತರ ಮೊಹಮ್ಮದ್ ಶಮಿ ಅವರು, ಅದು ಆದ ನಂತರ ವರುಣ್ ಚಕ್ರವರ್ತಿ ಅವರು ಯಾವ ರೀತಿ ಸ್ಪೆಲ್ಲನ್ನು ಮಾಡಿದರು ನಮ್ಮ ಕನ್ನಡಿಗರು ಸ್ನೇಹಿತರೆ. ಅದು ಆದ ನಂತರ KL ರಾಹುಲ್ ಅವರು, ಇವರು ನಮ್ಮ ಕನ್ನಡಿಗರು. ಮತ್ತು ಅಕ್ಷರ್ ಪಟೇಲ್ ಅವರು 12ನೇ ಪ್ಲೇಯರ್ ಆಗಿ ಇವರು ಇದ್ದಾರೆ ಸ್ನೇಹಿತರೆ. ಇವರು 11ರಲ್ಲಿಲ್ಲ, 12ನೇ ಪ್ಲೇಯರ್ ಆಗಿ ಇವರು ಇದ್ದಾರೆ. ಯಾಕಂದರೆ ಆಲ್ರೌಂಡರ್ ಚೆನ್ನಾಗೇ ಆಡಿದರು. ಅದು ಆದ ನಂತರ ನ್ಯೂಜಿಲ್ಯಾಂಡ್ ಪ್ಲೇಯರ್ಗಳು ಯಾರ್ಯಾರು ಇದ್ರಪ್ಪ ಅಂದರೆ ರಚೀಂದ್ರ ರವೀಂದ್ರ ಅವರು, ಟೋಟಲಾಗಿ 2 ಸೆಂಚುರಿಗಳನ್ನ ಹೊಡೆದ್ರಲ್ಲ ಅವರು. ಮತ್ತು ಗ್ಲೇನ್ ಫಿಲಿಪ್ಸ್ ಯಾವ ರೀತಿ ಕ್ಯಾಚ್ ಹಿಡಿತಾರೆ ಸ್ನೇಹಿತರೆ ಅವರು. ವಿರಾಟ್ ಕೊಹ್ಲಿ ಅವ್ರು ಕ್ಯಾಚ್ ಯಾವ ರೀತಿ ಹಿಡಿದ್ರು, ಇವರು ಫ್ಲೈಯಿಂಗ್ ಫಿಲಿಪ್ಸ್ ಅಂತಲೇ ಇವ್ರ ಹೆಸರು ವಾಸಿಯಾಗಿಬಿಟ್ಟಿದ್ದಾರೆ. ಅದು ಆದ ನಂತರ ಮಿಚೆಲ್ ಸ್ಯಾಂಟ್ನರ್ ಅವರು ಸ್ನೇಹಿತರೆ. ಅದು ಆದ ನಂತರ ಹೆನ್ರಿ ಅವರು ಫೈನಲ್ನಲ್ಲಿ ಅವ್ರಿಗೆ ಆಡೋಕ್ಕಾಗಲಿಲ್ಲ, ಇಂಜುರಿ ಅಂತ ಅವರು. ಅದು ಆದ ನಂತರ ಅಫ್ಘಾನಿಸ್ತಾನದ ಪ್ಲೇಯರು ಇಬ್ರಾಹಿಂ ಜಡ್ರಾನ್ ಅವರು, ಇನ್ನೊಬ್ಬರು ಅಜ್ಮತುಲ್ಲಾ ಒಮರೇಜ್ ಅವರು ಸ್ನೇಹಿತರೆ. ಇವರು ಇಷ್ಟು ಜನ. ಇನ್ನು ಪ್ಲೇಯರ್ಗಳ ಸ್ಥಾನವನ್ನು ನೋಡೋದಾದ್ರೆ ಸ್ನೇಹಿತರೆ, ಓಪನರ್ಸ್ಗಳಾಗಿ ಬರ್ತಾ ಇರೋರು ಯಾರ್ಯಾರಪ್ಪ ಅಂದ್ರೆ ರಚೀಂದ್ರ ರವೀಂದ್ರ ಅವರು ಸ್ನೇಹಿತರೆ. ಯಾವ ರೀತಿ ಆಡಿದ್ರಂದ್ರೆ ಟೋಟಲಾಗಿ 2 ಸೆಂಚುರಿಗಳನ್ನ ಹೊಡೆದ್ರು, ಇವರು ಓಪನರು. ಇನ್ನು ಎರಡನೇದವರು ಇಬ್ರಾಹಿಂ ಜಡ್ರಾನ್ ಅವರು ಸ್ನೇಹಿತರೆ. ಇವರು ಅಫ್ಘಾನಿಸ್ತಾನದವರು, ಇವರು 1 ಸೆಂಚುರಿಯನ್ನು ಹೊಡೆದ್ರು ಸ್ನೇಹಿತರೆ. ಇವರು ಅಫ್ಘಾನಿಸ್ತಾನದವರು ಟೋಟಲಾಗಿ 216 ರನ್ಗಳನ್ನು ಹೊಡೆದ್ರು. ರಚೀಂದ್ರ ರವೀಂದ್ರ ಅವರು 263 ರನ್ಗಳನ್ನು ಹೊಡೆದು ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಗಿ ಇವರು ಹೊರ ನಡೆದರು ಸ್ನೇಹಿತರೆ. ಅದಲ್ಲದೆ ಇದು ಗೋಲ್ಡನ್ ಬ್ಯಾಟ್ ವಿನ್ನರ್ ಇವರಾದರು. ಇನ್ನು 3ನೇ ಸ್ಥಾನದಲ್ಲಿ ಬರುವಂಥವರು ನಮ್ಮ ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ ಅವರು ಸ್ನೇಹಿತರೆ. ಇವರು 1 ಸೆಂಚುರಿಯನ್ನು ಹೊಡೆದ್ರು. ಅದಲ್ಲದೆ 218 ರನ್ಗಳನ್ನು ಇವರು ಕಲೆ ಹಾಕಿದ್ದಾರೆ. ಇನ್ನು 4ನೇ ಸ್ಥಾನದಲ್ಲಿ ಯಾರು ಬರ್ತಾರಪ್ಪ ಅಂದರೆ ನಮ್ಮ ಶ್ರೇಯಸ್ ಅಯ್ಯರ್ ಅವರು ಸ್ನೇಹಿತರೆ. ಟೀಮ್ ಇಂಡಿಯಾದ ಮೇನಾಗಿ ಭರವಸೆ ಆಟಗಾರರು ಸ್ನೇಹಿತರೆ. ಇವರು 4ನೇ ಸ್ಥಾನದಲ್ಲಿ ಬರ್ತಾ ಇರೋರು ಅಯ್ಯರ್ ಅವರು. ಇವರು ಟೋಟಲಾಗಿ 2 ಹಾಫ್ ಸೆಂಚುರಿಗಳನ್ನು ಹೊಡೆದ್ರು. ಇವರು 243 ರನ್ಗಳನ್ನು ಹೊಡೆದ್ರು ಸ್ನೇಹಿತರೆ. ಅದಲ್ಲದೆ ಇಂಡಿಯಾದ ಅತಿ ಹೆಚ್ಚು ರನ್ ಗೆಟ್ಟರಾಗಿ ಇವರು ಹೊರಹೊಮ್ಮಿದ್ರು ಶ್ರೇಯಸ್ ಅಯ್ಯರ್ ಅವರು. ಇದು ಆದ ನಂತರ ಬರ್ತಾ ಇರೋರು ನಮ್ಮ KL ರಾಹುಲ್, ಕನ್ನಡಿಗರು. ಇವರು ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ಈ ಸ್ಕ್ವಾಡಲ್ಲಿ ಇದ್ದಾರೆ. ಅದಲ್ಲದೆ 140 ರನ್ಗಳನ್ನು ಕಲೆ ಹಾಕಿದ್ರು ಸ್ನೇಹಿತರೆ. ಇವರು ಕೂಡ ನಮ್ಮ ಅಯ್ಯರ್ ಅವರು, KL ರಾಹುಲ್ ಅವರು, ಇವರು ನಮ್ಮ ಇಂಡಿಯಾಗೆ ಒಂಥರ ಬ್ಯಾಕ್ ಬೋನ್ ಇದ್ದಂಗೆ. ಮೇನಾಗಿ ಮಿಡಲ್ ಆರ್ಡರ್ನಲ್ಲಿ ಇವರು ಚೆನ್ನಾಗೇ ಆಟ ಆಡಿದ ನಂತರನೇ ನಾವು ಈ ರೀತಿ ಗೆದ್ದಿರೋದು. ಇದು ಆದ ನಂತರ 6ನೇ ಸ್ಥಾನದಲ್ಲಿ ಬರುವಂಥವ್ರು ಗ್ಲೇನ್ ಫಿಲಿಪ್ಸ್ ಅವರು ಸ್ನೇಹಿತರೆ. ಇವರು ಯಾವ ಕ್ಯಾಟಗರಿಯಲ್ಲಿ ಬರ್ತಾರೆ ಅಂದರೆ ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ಬರ್ತಾರೆ ಸ್ನೇಹಿತರೆ. ಇವರು ಕೂಡ 117 ರನ್ಗಳನ್ನು ಕಲೆ ಹಾಕಿದ್ದಾರೆ. ಅದಲ್ಲದೆ ಬೌಲಿಂಗ್ನಲ್ಲಿ 2 ವಿಕೆಟ್ಗಳನ್ನು ಪಡೆದಿದ್ದಾರೆ. ಇನ್ನು 5 ಕ್ಯಾಚಸ್ಗಳನ್ನು ಹಿಡಿದಾರೆ. ಅದು ಕ್ಯಾಚ್ ಯಾವ ರೀತಿ ಅಂದರೆ ಏನು ಹೇಳೋದು, ಅದಕ್ಕೆ ಮಾತಾಡೋಕ್ಕೆ ಮಾತೇ ಇಲ್ಲ ಸ್ನೇಹಿತರೆ. ಆ ರೀತಿ ಕ್ಯಾಚ್ ಹಿಡಿತಾರೆ. ನಾನು ಈಗಾಗಲೇ ಹೇಳಿದಾಗೆ ವಿರಾಟ್ ಕೊಹ್ಲಿ ಅವರು ಕ್ಯಾಚ್ ಹಿಡಿದ್ರು. ಅದು ಒಂದು ದೊಡ್ಡ ಫಿಲಿಪ್ಸ್ ಪೈಪ್ಗಳು ಇಲ್ಲಿ ಎಲೆಕ್ಟ್ರಿಕಲ್ ಅವ್ರ ಮೇಲೇ ಯಾವ ರೀತಿ ಏನಾಯಿತು ಅಂತ ಹೇಳ್ಕೊಂಡು ಕ್ರ್ಯಾಶ್ ಆಯಿತು, ನಿಮಗೂ ಗೊತ್ತಾಯ್ತಿ. ಇದು ಇನ್ನು 7ನೇ ಸ್ಥಾನದಲ್ಲಿ ಬರ್ತಾ ಇರೋರು ಯಾರಪ್ಪ ಅಂದ್ರೆ ಅಜ್ಮತುಲ್ಲಾ ಒಮರ್ ಜೈ ಅವರು ಸ್ನೇಹಿತರೆ. ಇವರು ಅಫ್ಘಾನಿಸ್ತಾನದವರು. ಇವರು 126 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇನ್ನು ಅದಲ್ಲದೆ 7 ವಿಕೆಟ್ಗಳನ್ನು ಪಡೆದಾರೆ ಸ್ನೇಹಿತರೆ ಇವರು. ಅದು ಆದ ನಂತರ 8ನೇ ಸ್ಥಾನದಲ್ಲಿ ಬರ್ತಾ ಇರೋರು ಮಿಚೆಲ್ ಸ್ಯಾಂಟ್ನರ್ ಅವರು ಸ್ನೇಹಿತರೆ. ಇವರೇ ಕ್ಯಾಪ್ಟನ್. ಈಗ ಈ ಸ್ಕ್ವಾಡ್ ಏನೈತಲ್ಲ, ಈ ಸ್ಕ್ವಾಡಿಗೆ ಇವರೇ ಕ್ಯಾಪ್ಟನ್. ಬಟ್ ನಮ್ಮ ಸ್ಕ್ವಾಡಿಗೆ ರೋಹಿತ್ ಶರ್ಮಾ ಇರ್ಬೋದು. ICC ಸ್ಕ್ವಾಡಿಗೆ ಏನೈತಲ್ಲ, ಇವರು ಸ್ಯಾಂಟ್ನರ್ ಅವರು ಈ ಕ್ಯಾಪ್ಟನ್ ಸ್ನೇಹಿತರೆ. ಇವರು ಟೋಟಲಾಗಿ 9 ವಿಕೆಟ್ಗಳನ್ನು ಪಡೆದಾರೆ ಬೌಲಿಂಗ್ನಲ್ಲಿ. ಇದು ಆದ ನಂತರ 9ನೇ ಸ್ಥಾನದಲ್ಲಿ ನಮ್ಮ ಮೊಹಮ್ಮದ್ ಶಮಿ ಅವರು ಸ್ನೇಹಿತರೆ. ನಮ್ಮ ಮೇನಾಗಿ ಫೇಸರು, ಭರವಸೆ ಬೌಲರು ಶಮಿ ಅವರು 9 ವಿಕೆಟ್ಗಳನ್ನು ಪಡೆದಾರೆ. ಅದು ಆದ ನಂತರ 10ನೇದವರು ಹೆನ್ರಿ ಅವರು ಸ್ನೇಹಿತರೆ. ಇವರು ಅನ್ಫಾರ್ಚುನೇಟಾಗಿ ಇವರು ಫೈನಲ್ ಪಂದ್ಯವನ್ನು ಆಡೋಕ್ಕಾಗಲಿಲ್ಲ, ಇಂಜುರಿ ಅಂತ. ಬಟ್ ಇವರು ಕೂಡ ಈ ಸ್ಕ್ವಾಡಲ್ಲಿ ಇದ್ದಾರೆ. ಇದು ಆದ ನಂತರ 11ರ ಬಳಗರಲ್ಲಿ ಬರ್ತಾ ಇರೋರು ಇನ್ನು ನಮ್ಮ ಕನ್ನಡಿಗರಾದಂತಹ ವರುಣ್ ಚಕ್ರವರ್ತಿ ಅವರು. ಇವರು ಕೂಡ 9 ವಿಕೆಟ್ಗಳನ್ನು ಪಡೆದರು. ಇದು ಆದ ನಂತರ ಎಕ್ಸ್ಟ್ರಾ ಪ್ಲೇಯರ್ 12ನೇ ಪ್ಲೇಯರ್ ಆಗಿ ನಮ್ಮ ಅಕ್ಷರ್ ಪಟೇಲ್ ಅವರು ಅದರ ಸ್ನೇಹಿತರೆ.
ಇವರು ಕೂಡ ಚೆನ್ನಾಗೇ ಆಟ ಆಡಿದರು. ಇವರು 109 ರನ್ಗಳನ್ನು ಕಲೆ ಹಾಕಿದ್ದಾರೆ. ಅದಲ್ಲದೆ 5 ವಿಕೆಟ್ಗಳನ್ನು ಪಡೆದ ಸಾಧನೆಯನ್ನು ಮಾಡಿದ್ದಾರೆ. ಸ್ನೇಹಿತರೆ, ಈ ವಿಷಯದಲ್ಲಿ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಬಟ್ ಆದರೆ ಇದು ICC ಸ್ಕ್ವಾಡ್ ಇರ್ಬೋದು, ನಮ್ಮ ಸ್ಕ್ವಾಡ್ ಬೇರೆ ಇದೆ ನಮಗೆ ಗೊತ್ತು. ಬಟ್ ಇವು ಹೆಸರಲ್ಲಿ ಇಂಡಿಯನ್ ಪ್ಲೇಯರ್ಸ್ಗಳು ಏನು ಕೆಲವೊಂದು ಜನಗಳು ಬಂದವಲ್ಲ, ಅವ್ರು ಅಷ್ಟೇ ಆಡಿದ್ದಕ್ಕೆ ಗೆದ್ದೈತೆ ಅಂತ ಹೇಳೋದಿಲ್ಲ ಸ್ನೇಹಿತರೆ. ಪ್ರತಿಯೊಬ್ಬರು ಪ್ರತಿ ಒಂದು ಕ್ಷಣವೂ ಚೆನ್ನಾಗೇ ಆಟ ಆಡಿದ್ದಾರೆ. ಇಂಡಿಯಾದವರು ಎಲ್ಲರೂ ಫಾರ್ಮಲ್ಲಿದ್ದರು, ಎಲ್ಲರೂ ಚೆನ್ನಾಗಿ ಆಡಿದ್ದು ಇಂಥನೇ ಗೆದ್ದೈತೆ ಸ್ನೇಹಿತರೆ ನಮ್ಮ ಭಾರತ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನು ಮೇನಾಗಿ ರೋಹಿತ್ ಶರ್ಮಾ ಅವರು ಯಾಕೆ ಸ್ಕ್ವಾಡಲ್ಲಿ ಇಲ್ಲಪ್ಪ ಅಂದ್ರೆ, ಮೊದಲನೇದಾಗಿ ರಚೀಂದ್ರ ರವೀಂದ್ರ ಚೆನ್ನಾಗಿ ಆಡಿದರು, ಈ ಕಡೆ ಇವರು ಚೆನ್ನಾಗಿ ಆಡಿದರು. ಬಟ್ ಓಪನರ್ ಆಗಿ ಅಷ್ಟು ಹೇಳ್ಕೊಳ್ಳುವಂಥ ರೋಹಿತ್ ಶರ್ಮಾ ಪ್ರದರ್ಶನ ನೀಡಲಿಲ್ಲ ಲೀಗ್ ಹಂತದಲ್ಲಿ. ಬಟ್ ಫೈನಲ್ನಲ್ಲಿ ಅವರೇ ಚೆನ್ನಾಗಿ ಆಡಿದರು, ಅವರಿಂದಲೇ ನಮ್ಮ ಭಾರತ ಗೆದ್ದದ್ದು. ಮೇನಾಗಿ ಇದು ಒಂದು ರೀಸನ್ ಐತಿ. ಕೆಳಗೆ ಆಡಲಿಲ್ಲಲ್ವ, ಅದೇ ಒಂದು. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ.